ಇವತ್ತು ಒಂದು ಅತಿ ಅದ್ಭುತವಾದ ಖುಷಿಯಾದ ವಿಷಯ ತಂದಿದ್ದೀನಿ. ತುಂಬ ಜನ ಕೇಳ್ತಿದ್ರಿ ನನ್ನ ಅಲ್ವಾ? ಆನ್‌ಲೈನ್ ಕ್ಲಾಸಸ್ ಇದ್ದರೆ ಹೇಳಿ, ಯಾವ್ದಾದ್ರು ಆ್ಯಪ್ ಇದ್ದರೆ ಹೇಳಿ ನನಗೆ ಇಂಗ್ಲೀಷ್ ಕಲಿಯೋದಕ್ಕೆ ಅಂತ. ಇವಾಗ ಕೇಂಬ್ರಿಡ್ಜ್ ಯೂನಿವರ್ಸಿಟಿಯವರು ಒಂದು ಆ್ಯಪ್‌ನ ಕಂಡುಹಿಡಿದಿದ್ದಾರೆ. ಐ ವಿಲ್ ನಾಟ್ ಕಾಲ್ ಇಟ್ ಎಸ್ ಅ ಆ್ಯಪ್. ಇಟ್ಸ್ ಎ ಎಐ ರೋಬೋಟ್. ಓಕೆ. ಇಟ್ಸ್ ನೇಮ್ ಇಸ್ ಸ್ಯಾಂಡಿ. ನೀವು ಜಸ್ಟ್ ಇದಕ್ಕೆ ಮಾತ್ರ ಇಟ್ಸ್ ನಾಟ್ ಎನಿ ಅಕೌಂಟ್ ಬೇಕು ಆ ಥರ ಏನೂ ಇಲ್ಲ ಇದಕ್ಕೆ. ಜಸ್ಟ್ ಗೋ ಟು ಗೂಗಲ್ ಆ್ಯಂಡ್ ಸ್ಪೀಕ್ ಆ್ಯಂಡ್ ಇಂಪ್ರೂವ್ ಅಷ್ಟೇ ಇಂಗ್ಲೀಷ್ ಅಂತ ಕೊಡಿ ಟೈಟಲ್. ಯು ವಿಲ್ ಗೆಟ್ ದಿ ಇನ್ಫಾರ್ಮೇಷನ್. ಓಕೆ. ಇದರಿಂದ ನೀವು ದಿನ ಒಂದಿಷ್ಟು ಕ್ವೆಶ್ಚನ್ಸ್ ಅಂತ ಇರುತ್ತೆ ಆ್ಯಂಡ್ ಯು ಕ್ಯಾನ್ ಆಸ್ಕ್ ದ ಕ್ವೆಶ್ಚನ್ಸ್ ಆ್ಯಂಡ್ ಇವನ್ ದೇ ವಿಲ್ ಆಸ್ಕ್ ದ ಕ್ವೆಶ್ಚನ್. ದ ರೋಬೋಟ್ ಆಲ್ಸೋ ವಿಲ್ ಆಸ್ಕ್ ಯು ಸಮ್ ಕ್ವೆಶ್ಚನ್ಸ್, ರೈಟ್? ಸೊ ಇದು ಟ್ರೆಂಡಿಂಗ್ ಆಗಿರೋದು ವಿಷಯ ಇದು. ಪ್ಲೀಸ್ ಮೇಕ್ ಎ ನೋಟ್ ಆಫ್ ಇಟ್ ಆ್ಯಂಡ್ ಟ್ರೈ ಮಾಡಿ ಕ್ಲಾಸ್ ಆದಮೇಲೆ. ಓಕೆನಾ? ಬನ್ನಿ ಇವತ್ತಿನ ಕ್ಲಾಸ್ ಹೋಗೋಣ. ಇವತ್ತಿನ ಕ್ಲಾಸು ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್. ಏನಪ್ಪ ಹೇಮಾ ಪರ್ಸನ್ ಅಂತಿದ್ದಾರೆ ಅಂತನಾ? ಎಸ್, ಫಸ್ಟ್, ಸೆಕೆಂಡ್, ಥರ್ಡ್. ತುಂಬ ಇಂಪಾರ್ಟೆಂಟ್ ಕ್ಲಾಸ್ ಇವತ್ತು. ಇಷ್ಟು ದಿನ ಮಾಡಿದ್ದೀನ ಕ್ಲಾಸ್? ನೋ ನೋ ನೋ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ವೆಲ್ಕಮ್ ಟು ಲರ್ನ್ ವಿತ್ ಹೇಮಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಕೊಡ್ತಾ ಇದ್ದೀನಿ. ನಾನು ಹೇಮಾ. ಬನ್ನಿ ಇವತ್ತಿನ ಕ್ಲಾಸ್ ನೋಡೋಣ ಯಾವ ರೀತಿ ಇದೆ ಅಂತ. ನಾನು ಹೇಳಿದ ನಿಜ ಅಲ್ವಾ? ಇಟ್ಸ್ ವೆರಿ ಇಂಪಾರ್ಟೆಂಟ್. ಬನ್ನಿ. ಆಮೇಲೆ ನಾನು ಎ ಐ ರೋಬೋಟ್ ಸ್ಯಾಂಡಿದು ಹೇಳಿದ್ನಲ್ಲ, ಮರಿಬೇಡಿ. ಕ್ಲಾಸ್ ಆದಮೇಲೆ ಅದನ್ನು ಚೆಕ್ಔಟ್ ಮಾಡಿ. ನಿಮ್ಗೆ ಏನಾದ್ರು ಡೌಟ್ ಇದೆ ನನಗೆ ಕಮೆಂಟ್ ಸೆಕ್ಷನ್ ಹಾಕಿ. ಅದ್ರ ಬಗ್ಗೆ ವೀಡಿಯೋ ನಾನು ನಾಳೆ ಅಥವಾ ನಾಳಿದ್ದು ಮಾಡಿ ನಿಮ್ಗೆ ಕಳಿಸ್ತೀನಿ. ಓಕೆನಾ? ಇದು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ನೀವು ಚೆಕ್ ಮಾಡಿ, ನೀವು ಚೆಕ್ ಮಾಡಿ. ಇಲ್ಲಾಂದರೆ ಅದ್ರ ಬಗ್ಗೆ ನಾನು ವೀಡಿಯೋ ಮಾಡಿ. ಓಕೆ, ಬನ್ನಿ ಕ್ಲಾಸ್ಗೆ ಹೋಗೋಣ. ಬನ್ನಿ ಇವತ್ತಿನ ವೀಡಿಯೋಗೆ ಹೋಗೋಣ. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫಸ್ಟ್ ಕ್ಯಾಟಗರಿ ಆಫ್ ಅನ್ ಇಂಗ್ಲೀಷ್ ಗ್ರಾಮರ್ ಅಂತಲೇ ಹೇಳ್ಬೋದು. ಓಕೆನಾ? ಸೊ ಆ ನಿಟ್ಟಿನಲ್ಲಿ ನಾನು ನಿಮಗೆ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್, ಮೇಲ್ ಆಫ್ ಫಿಮೇಲ್, ಮತ್ತು ಥರ್ಡ್ ಪರ್ಸನಲ್ಲಿ ನಮಗೆ ಯು ಹ್ಯಾವ್ ಪ್ಲೂರಲ್ ಆಸ್ ವೆಲ್ ಎಸ್ ದಿ ಥರ್ಡ್ ಪರ್ಸನ್ ಪ್ಲೂರಲ್ ಇದೆ. ಸೊ ನಾನು ಈ ಥರ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಸೊ ವಾಟ್ ಇಸ್ ಕಾಲ್ಡ್ ಇಸ್ ಅ ಫಸ್ಟ್ ಪರ್ಸನ್? ನಾನು ಅನ್ನೋದು ಇಸ್ ದ ಫಸ್ಟ್ ಪರ್ಸನ್, ರೈಟ್? ನಾನು ಇಸ್ ದ ಫಸ್ಟ್ ಪರ್ಸನ್, ಯು ಇಸ್ ದ ಸೆಕೆಂಡ್ ಪರ್ಸನ್, he is the third person, she is the third person female, it is a third person. Okay, and second person plural ಬಂದ್ಬಿಟ್ಟು we, third person plural ಬಂದ್ಬಿಟ್ಟು you. ಅರ್ಥ ಆಗ್ತಿದೆಯಾ ನಿಮಗೆ? ನೋಡಿ, ನಾನು, ನೀನು, ಅವನು, ಅವಳು, ಅದು, ಇದು, ಅವರು, ರೈಟ್? ನೆಕ್ಸ್ಟ್, ಇವಾಗ ನಾನು ಸಬ್ಜೆಕ್ಟ್ ಪ್ರೊನೌನ್ ಅಂದರೆ ಏನು ಅಂತ ಹೇಳ್ತಿದ್ದೀನಿ. ನೋಡಿ, he ran home. ಓಕೆ, used as a subject of a verb. It is used as a subject of a verb. Okay, ran, eat, ನೆನಪಿದೆಯಾ verb? Okay, he ran home. ರಘು ran home, right? ಸೊ ಸಬ್ಜೆಕ್ಟ್ ಪ್ರೊನೌನ್ಗೆ ನಾನು ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ರಘು ran home. Okay, this is a simple example of a subject pronoun. Object pronoun ಅಂದರೆ ಏನು? Object pronoun is nothing but it is equivalent or it is also called as a prepositions ಅಂತಾನೆ ಹೇಳ್ಬೋದು. Like ask him whether he is bringing the ice cream. Ask him whether he is coming to the class. ಆ ನಿಟ್ಟಿನಲ್ಲಿ I ನೋಡಿ, ರಘು ran home. My book is inside the locker. My pen is inside the cupboard. ಆ ನಿಟ್ಟಿನಲ್ಲಿ ಪೊಸೆಸಿವ್ ಅಡ್ಜೆಕ್ಟಿವ್ ಅಂತ ಹೇಳ್ತೀವಿ. ಓಕೆನಾ? ನೆಕ್ಸ್ಟ್, ಪೊಸೆಸಿವ್ ಪ್ರೊನೌನ್ ಅಂತ ಅಂದರೆ ಏನು? ನಂದು ಮಾತ್ರ, ನಿಂದು ಮಾತ್ರ. ಓಕೆ, ಓನ್ಲಿ ಮೈನ್ ಆರ್ ಓನ್ಲಿ ಯೋರ್ಸ್? ಮೈನ್. ದಿಸ್ ಬುಕ್ ಇಸ್ ಮೈನ್, ದಿಸ್ ಪೆನ್ಸಿಲ್ ಇಸ್ ಮೈನ್, ರೈಟ್? ರಿಫ್ಲೆಕ್ಸಿವ್ ಪ್ರೊನೌನ್ ಅಂದರೆ ಏನು? ಮೈ ಸೆಲ್ಫ್, ನಂದೇ ಇದು. ಮೈ ಸೆಲ್ಫ್, ಯೋರ್ ಸೆಲ್ಫ್, ಅವರ್ ಸೆಲ್ಫ್, ಯೋರ್ ಸೆಲ್ಫ್, ಇಟ್ ಸೆಲ್ಫ್, ದೆಮ್ ಸೆಲ್ಫ್, ಎಲ್ಲ ಸೆಲ್ಫ್ ಅಂದರೆ ಇಟ್ ಇಸ್ ಅ ರಿಫ್ಲೆಕ್ಸಿವ್ ಪ್ರೊನೌನ್. ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಮೇನ್ ಕಾನ್ಸೆಪ್ಟ್ ನಾನು ನಿಮ್ಗೆ ಹೇಳ್ತಿರೋದು ಇದು ಮತ್ತು ಇದು ಬಗ್ಗೆ ತುಂಬ ಗಮನ ಕೊಡಿ. ಫಸ್ಟ್ ಪರ್ಸನ್ ಐ, ನಾನು. ಸೆಕೆಂಡ್ ಪರ್ಸನ್ ಮೀ, ಆಬ್ಜೆಕ್ಟಿವ್ ಪ್ರೊನೌನಲ್ಲಿ ಮೀ ಬರುತ್ತೆ. ಯು, ಯೋರ್, ಯೋರ್ಸ್, ಯೋರ್, ಯೋರ್ ಸೆಲ್ಫ್. ಹಿ, ಹಿಮ್, ಹಿಸ್, himself, right? He, she, her, hers, itself. ನಾನು ಬರೀ ಥರ್ಡ್ ಪರ್ಸನ್ವರೆಗೂ ಮಾತ್ರ ಮಾಡ್ತೀನಿ. ನೆಕ್ಸ್ಟ್ ಎರಡನ್ನ ಬ್ಯಾಲೆನ್ಸ್ ಇಟ್ಕೊಳ್ತೀನಿ. ಒಂದೇ ಸಲ ಮಾಡಿದ್ರೆ ನಿಮಗೆ ಕನ್ಫ್ಯೂಷನ್ ಆಗ್ಬೋದು. ಇಟ್ಸ್ ಅದರದ್ದು ಪೊಸೆಸಿವ್ ಪ್ರೊನೌನ್ ಏನು? ನಾಟ್ ಯೂಸ್ಡ್, ಆರ್ ಸೆಲ್ಫ್, ರೈಟ್? ಸೊ ಆ ನಿಟ್ಟಿನೊಳಗೆ ಹೋದರೆ ಫಸ್ಟ್ ಪರ್ಸನ್ ಇಸ್ ಆಲ್ವೇಸ್ ಐ. ಪರ್ಸನ್ ಐ ಅಂದರೆ ನಾನು, ಯು ಅಂದರೆ ನೀವು, ಹಿ ಅಂದರೆ ಅವನು, ಶಿ ಅಂದರೆ ಅವಳು, ಇಟ್ ಅಂದರೆ ಅದು. ಆಮ್ ಐ ರೈಟ್? ಮೀ, ನಾನು, ಯೋರ್ಸ್, ಹಿಮ್, ಹರ್, ಇಟ್, ರೈಟ್? ಐ ಬಾಟ್ ಎ ಕಾರ್ ಫಾರ್ ಮೈ ಸೆಲ್ಫ್. ಯು ಹ್ಯಾಡ್ ಅ ವೆರಿ ಗುಡ್ ಟೈಮ್. ಈ ಹ್ಯಾಡ್ ಬ್ರೋಕನ್ ದಿ ಫರ್ನಿಚರ್. ಶಿ ಹ್ಯಾಡ್ ಕಮ್ ಟು ದ ಸ್ಕೂಲ್ ಲೇಟ್. ನಾನು ಥರ್ಡ್ ಪರ್ಸನ್ ಫೀಮೇಲ್ ಅವ್ರಿಗೂ ಮಾಡ್ತೀನಿ ಫ್ರೆಂಡ್ಸ್ ಅಷ್ಟೇ. ಥರ್ಡ್ ಪರ್ಸನ್ ಮತ್ತು ಸೆಕೆಂಡ್ ಪರ್ಸನ್ ಪ್ಲೂರಲ್ ಆ್ಯಂಡ್ ದ ಥರ್ಡ್ ಪರ್ಸನ್ ಪ್ಲೂರಲ್. ಐ ವಿಲ್ ಕಂಟಿನ್ಯೂ ಟುಮಾರೋ. ಯಾಕಂದರೆ ಕನ್ಫ್ಯೂಷನ್ ಆಗಬಾರ್ದು. ಐ ಡೋಂಟ್ ವಾಂಟ್ ಟು ಬಿಕಮ್ ಕ್ಲಮ್ಸಿ. ಮೀ ಆ್ಯಂಡ್ ರಮ್ಯಾ ಆರ್
Good friends. You are my best buddy. Him. Call him for the party. Her. I think this is her vanity bag. Right? ಸೊ ಮೈನ್ ಅಂತಂದರೆ ನಾನು ಮಾತ್ರ ನಂದೇ, ಇನ್ಯಾರ್ದೂ ಇಲ್ಲ. ಓಕೆ, ಯಾಸ್, ಯಾಸ್ ಅಂತ ಹೇಳ್ತೀವಿ. ಯಾಸ್. ಹಿಸ್ ಕಾರ್ ಇಸ್ ಸೋ ಬ್ಯೂಟಿಫುಲ್. ಹರ್ ಹರ್ ವ್ಯಾನಿಟಿ ಬ್ಯಾಗ್ ಹ್ಯಾಸ್ ಲಾಟ್ ಆಫ್ ಗುಡೀಸ್ ಅಂತ ಹೇಳ್ತೀವಿ, ಅಂದರೆ ಗಿಫ್ಟ್ಸ್. ಮೈಸೆಲ್ಫ್ ಆ್ಯಂಡ್ ರೇಷ್ಮಾ ವೆಂಟ್ ಟು ದಿ ಮಾರ್ಕೆಟ್. ಯೋರ್ ಸೆಲ್ಫ್ ಆ್ಯಂಡ್ ಯೋರ್ ಹಸ್ಬೆಂಡ್ ವೆಂಟ್ ಟು ದಿ ಫಂಕ್ಷನ್. ಹಿಮ್ಸೆಲ್ಫ್ ಈಸ್ ಎ ವೆರಿ ಗುಡ್ ಡಾನ್ಸರ್. ಅವರೇ ಈಸ್ ಎ ವೆರಿ ಗುಡ್ ಡಾನ್ಸರ್. ರೈಟ್? ಇಟ್ ಲುಕ್ಸ್ ವೆರಿ ಬ್ಯೂಟಿಫುಲ್. ಯಾವ್ದಾದ್ರು ಒಂದು ಬುದ್ಧ ಸ್ಟ್ಯಾಚ್ಯೂನ ನೋಡಿದಾಗ ಇಟ್ಸ್ ವೆರಿ ಬ್ಯೂಟಿಫುಲ್. ಓಕೆನಾ? ಸೊ ಇವತ್ತಲ್ಲಿ ನಾನು ಹೇಳ್ಕೊಟ್ಟಲ್ಲಿ ಸಬ್ಜೆಕ್ಟ್ ಪ್ರೊನೌನ್ ಅಂದರೆ ಏನೂ ಅಲ್ಲ. ಇಟ್ ಈಸ್ ಯೂಸ್ ಆಸ್ ಎ ಸಬ್ಜೆಕ್ಟ್ ಆಫ್ ಎ verb, right? And this is used as a preposition object pronoun. This is my, yours-ಗೆ, ಇದು ಮೈನ್ಗೆ, ಇದು ಮೈಸೆಲ್ಫ್ಗೆ. ಓಕೆನಾ? ನಿಮ್ಗೆ ಅರ್ಥ ಆಯಿತು ಅಂತ ಹೇಳ್ತೀನಿ. ಇದರಲ್ಲಿ ಬರೀ ನಾನು ಅರ್ಧ ಕಾನ್ಸೆಪ್ಟ್ ಮಾತ್ರ ಮುಗಿಸಿದ್ದೀನಿ. ನಾಳೆ ಮಿಕ್ಕಿದ್ದನ್ನ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾ ನಾನು ಹೇಮ ಹೋಗಿ ಬರಲ್ಲ. ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಇವತ್ತಿನ ಕ್ಲಾಸು ಹೇಗಿತ್ತು? ಫಸ್ಟ್, ಸೆಕೆಂಡ್, ಥರ್ಡ್, ನಾನು, ನೀವು, ಅವರು, ಅವನು, ಅವಳು ಎಲ್ಲ ಇತ್ತು ಅಲ್ವಾ? ಹೌ ಟು ರಿಕಗ್ನೈಸ್ ಇಟ್, ರೈಟ್? ಸೊ ಅದನ್ನು ನಾನು ಹೇಳ್ಕೊಟ್ಟಿದ್ದೀನಿ ವಿತ್ ಎಕ್ಸಾಂಪಲ್. ಸೊ ಇವತ್ತಿನ ಕ್ಲಾಸ್ ನಿಮ್ಗೆ ಇಷ್ಟ ಆದಲ್ಲಿ ನೀವೇನೇ ಮಾಡಬೇಕು ಹೇಳಿ? ಲೈಕ್, ಶೇರ್, ಸಬ್ಸ್ಕ್ರೈಬ್. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಪ್ಲೀಸ್ ಇವತ್ತು 2 ಕೆಲಸ ಮಾಡಬೇಕು ನೀವು ಹೊಸಬ್ರು. ಒಂದು, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಇನ್ನೊಂದು ಸ್ಯಾಂಡಿ ಹೇಳಿದ್ನಲ್ಲ AI ರೋಬೋಟು, ಅದನ್ನು ಮೀಟ್ ಮಾಡಿಕೊಂಡು ನಿಮ್ಮ ಏನೇನು ಡೌಟ್ಸ್ ಇದೆ ನಿಮಗೆ ಕ್ಲಿಯರ್ ಮಾಡ್ಕೊಂಬನ್ನಿ. ನಾಳೆ ಇನ್ನೊಂದು 2 ದಿನ ನಾನು ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡ್ತೀನಿ. ಓಕೆ? ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಅಂತ ಹೇಳ್ತಾ ಹೋಗ್ಬರಲ್ಲ. ಎಲ್ಲರಿಗೂ ನಮಸ್ಕಾರ. ಜೈ ಕರ್ನಾಟಕ. ಥ್ಯಾಂಕ್ ಯು ಫಾರ್ ವಾಚಿಂಗ್.